ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನೆನಪಿನ ದೋಣಿಯಲ್ಲಿ ಪಪ್ಪ ಪಪ್ಪ ನಾನು ಇಲ್ಲೇ ಮರಳಿನಲ್ಲಿ ಆಟ ಆಡ್ತೀನಿ ಅಂತ 5 ವರ್ಷದ ಪುಟ್ಟ ಅನ್ವಿಕಾ ತನ್ನ ತಂದೆಯ ಕೈಯನ್ನು ಹಿಡಿದು ಕೇಳುತ್ತಿದ್ದಳು. ಆಯಿತು ಅನ್ನೋ, ಇಲ್ಲ ಆಡಬೇಕು, ಮತ್ತೆ ಬಟ್ಟೆ ಮೇಲೆಲ್ಲ ಮರಳನ್ನು ಹಾಕ್ಕೋಬಾರ್ದು ಆಯ್ತಾ ಎಂದು ಸಾಗರ್ ತನ್ನ ಪುಟ್ಟ ಅನ್ವಿಕಾಗೆ ಹೇಳುತ್ತಿದ್ದನು. ಆಯಿತು ಪಪ್ಪ ಎಂದು ಆಡಲು ಹೋದಳು ಪುಟ್ಟ ಅನ್ನೋ. ಹಾಂ ಹೇಳು ಸಂಜನಾ, ಏನೋ ಮಾತಾಡಬೇಕು ಅಂತ ಹೇಳಿದ್ದೆ. ಸಾಗರ್, ನಿನ್ನ ಮಗಳು ತುಂಬ ಮುದ್ದಾಗಿದ್ದಾಳೆ. ಇದನ್ನು ಹೇಳಲಿಕ್ಕೆ ಎಷ್ಟು ದೂರ ಕರೆದಿದ್ದ ಎಂದು ನಕ್ಕನು. ಸಂಜನಾ 1 ವರ್ಷದ ಕೆಳಗೆ ಸಾಗರ್ ಇರುವ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ನಿನಗೆ ಮಗಳು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹೌದು, ಅವಳು ನನ್ನ ಪ್ರಾಣ, ನನ್ನ ಹೆಂಡತಿ ಅನುಷಾಳ ಹಾಗೆ. ಅವಳನ್ನು ನೋಡಿದಾಗಲೆಲ್ಲ ನನ್ನ ಅನು ನೆನಪಾಗ್ತಾಳೆ. ಅದಕ್ಕೇನ ನೀನು ಮಗಳನ್ನು ಅನು ಎಂದು ಕರೆಯುವುದು? ಹೌದು, ಅವಳು ಯಾವಾಗಲೂ ನನ್ನ ಜೊತೆಯೇ ಇರಬೇಕಂತ ನನ್ನ ಮಗಳಿಗೆ ಅನ್ವಿಕಾ ಅಂತ ಹೆಸರಿಟ್ಟೆ, ಮತ್ತೆ ಅನು ಎಂದೇ ಕರೆಯುವುದು. ಸಾಗರ್, ನನಗೆ ಸುತ್ತಿ ಬಳಸಿ ಮಾತನಾಡಲಿಕ್ಕೆ ಬರಲ್ಲ, ಅದು ನಿನಗೂ ಗೊತ್ತು. ನನಗೆ ಈ ಆಫೀಸ್ನಲ್ಲಿ ತುಂಬ ಆತ್ಮೀಯ ಅಂದರೆ ನೀನೇ. ನನಗೆ ಗೊತ್ತಿಲ್ಲದೆ ನೀನನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ದೀನಿ. ಲವ್ ಯು ಸಾಗರ್ ಎಂದು ಒಂದೇ ಉಸಿರಿನಲ್ಲಿ ಹೇಳಿದಳು. ವಾಟ್, ನೀನು ಏನು ಹೇಳ್ತಾ ಇದೀಯ ಅಂತ ಜ್ಞಾನ ಇದೆಯಾ ಸಂಜನಾ ಎಂದು ಕಿರಿಚಿದನು ಸಾಗರ್. ಅಲ್ಲೇ ಆಡುತ್ತಿದ್ದ ಅನ್ವಿಕಾ ಬೆಚ್ಚಿ ಬಿದ್ದಳು. ಏನಾಯ್ತು ಪಪ್ಪ ತನ್ನ ಆಟವನ್ನು ಬಿಟ್ಟು ಕೇಳಿದಳು. ಏನೂ ಇಲ್ಲ ಪುಟ್ಟ, ನೀನನ್ನ ಜಾಣ ಮರಿ ಅಲ್ವಾ, ಆಟ ಆಡು ಕಂದ ಎಂದನು. ಆಯ್ತು ಪಪ್ಪ ಎಂದಳು ಅನ್ವಿಕಾ. ನನಗೆ ಮದುವೆಯಾಗಿ ಮಗಳಿದ್ದಾಳೆ ಅಂತ ಗೊತ್ತಿದ್ದು. ಅವನ ಮಾತನ್ನ ಅಲ್ಲೇ ತಡೆದಳು. ನಿನ್ನ ಹೆಂಡತಿ ಬದುಕಿದ್ದರೂ ಪ್ರಪೋಸ್ ಮಾಡ್ತಿದ್ದೆ ಅನಿಸುತ್ತೆ ಸಾಗರ್. ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಕಣೋ. ತುಂಬ ದಿನದಿಂದ ಹೇಳಬೇಕು ಅಂದ್ಕೊಳ್ತಾ ಇದ್ದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ ಎಂದು ನಕ್ಕಳು. ನನ್ನ ಹೃದಯದಲ್ಲಿ ಒಬ್ಬಳಿಗೆ ಮಾತ್ರ ಸ್ಥಾನ, ಅದು ನನ್ನ ಅನುಗೆ. ಅವಳನ್ನು ಬಿಟ್ಟು ಯಾರನ್ನೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈಗ ನಿನ್ನ ಹೆಂಡತಿ ಅನು ನಿನ್ನ ಜೊತೆ ಇಲ್ಲ ಅಲ್ವಾ? ಸ್ಟಾಪ್ ಇಟ್ ಸಂಜನಾ. ಯಾರು ಹೇಳಿದ್ದು ಅನು ನನ್ನ ಜೊತೆ ಇಲ್ಲ ಅಂತ? ನನ್ನ ಹೃದಯದಲ್ಲಿ ಯಾವಾಗೋ ಶಾಶ್ವತವಾಗಿ ಇದ್ದಾಳೆ ನನ್ನ ಅನು. ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ ಸಾಗರ್? ನಿನ್ನ ಮಗಳಿಗೂ ಅಮ್ಮನ ಪ್ರೀತಿ ಬೇಕಲ್ವಾ? ಒಂದು ಸಲ ಯೋಚಿಸಿ ನೋಡು ಎಂದಳು ಸಂಜನಾ. ನನ್ನ ಮಗಳಿಗೆ ನಾನೇ ಅಪ್ಪ ಅಮ್ಮ ಎಲ್ಲ. ಇದರ ಮೇಲೆ ನನಗೆ ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಎಂದು ಕಡ್ಡಿ ಮುರಿಯುವ ರೀತಿ ಹೇಳಿದನು. ಈಗಲೇ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕಂತ ಹೇಳ್ತಾ ಇಲ್ಲ. ಸಮಯ ತೆಗೆದುಕೋ. ನಿನ್ನ ಪ್ರೀತಿಗಾಗಿ ಒಂದು ಜೀವ ಕಾಯ್ತಾ ಇದ್ದೆ ಅಂತ ನೆನಪಿರಲಿ. ಈಗ ಹೊರಡುತ್ತೇನೆ ಎಂದು ಹೊರಡಲು ಸಿದ್ಧಳಾದವಳನ್ನು ತಡೆದಿದ್ದನು ಸಾಗರ್. ಅವಳ ಮುಖ ಕಮಲದಂತೆ ಅರಳಿತು. ಸಾಗರ್ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡ ಎಂದು ಖುಷಿಯಾಯಿತು. ನೋಡು ಸಂಜನಾ, ನನ್ನ ಜೀವನದಲ್ಲಿ ಅನುಳನ್ನು ಬಿಟ್ಟು ಯಾವ ಹೆಣ್ಣಿಗೂ ಪ್ರವೇಶವಿಲ್ಲ. ನೀನು ನಿನ್ನ ಪ್ರೀತಿಯನ್ನ ಇಲ್ಲಿಗೆ ಮರೆತು ಬಿಡು. ಒಳ್ಳೆಯ ಸ್ನೇಹಿತೆಯಾಗಿರೋ. ಸ್ನೇಹಿತೆಯಾಗಿ ಇರು ಎಂದು ಹೇಳಿದವನ ಮಾತಿನಲ್ಲಿ ದೃಢ ನಿರ್ಧಾರವಿತ್ತು. ಅವಳಿಗೆ ದುಃಖ ಹುಮ್ಮಳಿಸಿ ಬಂತು. ತಡೆದುಕೊಂಡಳು. ಯಾರಿಗೆ ತಾನೇ ಪ್ರೀತಿಸಿದವರೋ ನನ್ನನ್ನು ಮರೆತು ಬಿಡು ಅಂದರೆ ದುಃಖ ಆಗಲ್ಲ. ಸ್ವಲ್ಪ ಸಮಯ ಇಬ್ಬರಲ್ಲೂ ಮೌನ. ಸಂಜನಾ, ನೀನು ತಿಳಿದವಳು, ಅರ್ಥ ಮಾಡಿಕೊಳ್ತೀಯ ಅಂದುಕೊಂಡಿದ್ದೇನೆ. ನನ್ನ ಅನುಳನ್ನು ಮರೆಯಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀನು ಒಳ್ಳೆಯವಳೆ. ನನ್ನ ಮಗಳಿಗೆ ತಾಯಿ ಆರೈಕೆ ಬೇಕೆಂದು ನಿನ್ನ ಮದುವೆಯಾದರೆ ಸ್ವಾರ್ಥ ಆಗುತ್ತೆ. ನಾನು ನನ್ನ ಮಗಳೊಂದಿಗೆ ನನ್ನ ಅನುವಿನ ನೆನಪಿನಲ್ಲಿ ಸಂತೋಷವಾಗಿದ್ದೇನೆ. ದಯವಿಟ್ಟು ಅರ್ಥ ಮಾಡಿಕೋ ಎಂದನು. ಅನು ತುಂಬ ಪುಣ್ಯವಂತೆ. ನನಗೆ ಆ ಪುಣ್ಯ ಇಲ್ಲ ಬಿಡೋ. ನೀನು ತಪ್ಪು ತಿಳಿಯಲ್ಲ ಅಂದರೆ ಅನುಪಮ ಅವರಿಗೆ ಏನಾಗಿತ್ತು ಅಂತ ಕೇಳಬಹುದಾ? ಹ್ಞೂ ಎಂದು ದೀರ್ಘ ಉಸಿರಿಳಿಯುತ್ತಾ ತನ್ನ ಗತಜೀವನವನ್ನು ನೆನಪಿಸಿಕೊಂಡು ಹೇಳಲು ಶುರು ಮಾಡಿದನು. ತಿಂಡಿ ರೆಡಿ ಆಯ್ತಾ ಅನು ಎಂದು ಆಫೀಸ್ಗೆ ಹೋಗಲು ರೆಡಿಯಾಗಿ ಚೇರ್ ಎಳೆದುಕೊಂಡೆ. 1 ನಿಮಿಷ ರೆಡಿ ಆಗ್ತಿದೆ ಎಂದು ಅನುಪಮ ಅಡುಗೆ ಮನೆಯಿಂದ ಉತ್ತರಿಸಿದ್ದಳು. ಏನಿವತ್ತು ಸ್ಪೆಷಲ್ ಅನು? ಅಪ್ಪ, ಈ ಗಂಡಸರಿಗೆ ತಾಳ್ಮೆ ಅನ್ನೋದೇ ಇಲ್ಲ ಎನ್ನುತ್ತಾ ಅವರೇಕಾಳು ಉಪ್ಪಿಟ್ಟಿನೊಂದಿಗೆ ಬಂದಳು ನನ್ನ ಮನದರಿಸಿ. ವಾವ್, ನನ್ನ ಫೇವರೆಟ್ ಅವರೇಕಾಳು ಉಪ್ಪಿಟ್ಟು. ಘಮ್ ಅಂತ ಇದೆ, ಬೇಗ ಬಡಿಸು ಅನು. 1 ನಿಮಿಷ ಇರಿ ಸಾಗರ್, ಬಿಸಿ ಇದೆ ಎಂದು ಪ್ಲೇಟ್ಗೆ ಹಾಕಿ ಬಿಸಿ ಆರಿಸ್ತಿದ್ಲು. ಅವಳನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನುವಷ್ಟು ಮುದ್ದಾಗಿದ್ದಳು. ಗುಣದಲ್ಲೂ ಅಪರಂಜಿ ನನ್ನ ಅನು. ಸಂಜೆ ಬೇಗ ಬರ್ತಿದ್ದೀನಿ,
ರೆಡಿಯಾಗಿರೋ, ಫಿಲಮ್ಗೆ ಹೋಗಿ ಬರುವ ಎಂದು ಹೇಳಿದ್ದೇ ತಡ ಹುಬ್ಬಿ ಹೋದಳು ಅನು. ಅವಳಿಗೆ ಸಿನಿಮಾ ಅಂದರೆ ಪಂಚಪ್ರಾಣ. ಆಯ್ತು ಸಾಗರ್, ಇಂದು ಅಡುಗೆ ಮನೆಗೆ ಓಡಿದಳು. ಸಾಗರ್ ಬೇಗ ಬಂದು ಸಿನಿಮಾಗೆ ಕರೆದುಕೊಂಡು ಹೋಗ್ತೀನಿ ಅಂದಿದ್ದಾರೆ. ಮನೆ ಕೆಲಸ ಬೇಗ ಮಾಡಿ ಮುಗಿಸಬೇಕು ಅಂತ ಹೋದರೆ ಅತ್ತೆ ಪಾತ್ರೆ ತೊಳಿತಾ ಇದ್ರು. ಅತ್ತೆ, ಆ ಪಾತ್ರೆನ ಅಲ್ಲೇ ಬಿಡಿ, ನಾನು ತೊಳಿತೇನೆ. ನಿಮಗ್ಯಾಕೆ ಈ ಕೆಲಸ? ಆರಾಮಾಗಿ ಇರಬಾರ್ದಾ? ಇಷ್ಟು ದಿನ ಅತ್ತೆ ಮಾಡಿದ್ದಾರೆ, ಇನ್ನು ಮುಂದೆ ಅವರು ಆರಾಮಾಗಿ ಕಾಲ ಕಳೆಯಲಿ ಅನ್ನುವುದು ಅವಳ ಆಲೋಚನೆ. ಇರ್ಲಿ ಬಿಡು ಅನ್ನು, ನೀನು ಬೇರೆ ಏನಾದರೂ ಕೆಲಸ ಮಾಡೋ. ಕೆಲಸ ಮಾಡಿ ತಿಂದರೆ ನನ್ನ ಮನಸ್ಸಿಗೆ ಏನೋ ತೃಪ್ತಿ. ಇನ್ನು ಅತ್ತೆಗೆ ಹೇಳಿ ಪ್ರಯೋಜನ ಇಲ್ಲ, ಅವರಿಗೆ ಒಂದು ತರಹ ಹಠ ಹೇಳಿದ್ರೆ ಕೇಳಲ್ಲ ಅಂತ ಬಟ್ಟೆ ಒಗೆಯಲು ಹೋದಳು. ಬಟ್ಟೆ ಒಗೆದು ಒಣಗಿಸುವಾಗ ಮಾವನಿಂದ ಕರೆ ಬಂದಿತ್ತು. ಕರೆದ್ರ ಮಾವ? ಹಾಂ, ನನಗೊಂದು ಲೋಟ ಟೀ ಕೊಡಮ್ಮ. ಎಲ್ಲಿ ಸೊಸೆ ಸಿಟ್ಟು ಮಾಡಿಕೊಳ್ತಾಳೋ ಅಂತ ಸೋಮಶೇಖರ್ ಅವರಿಗೆ. ಅವಳು ಬೇಕಂತಲೇ ಸಿಟ್ಟು ಮಾಡ್ಕೊಳ್ತಾ ಇದ್ಲು. ದಿನಕ್ಕೆ 7-8 ಸಲ ಟೀ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಷ್ಟೇ. ಆಯ್ತು ಮಾವ, ತರ್ತೀನಿ. ಇನ್ನು ಮುಂದೆ ಸ್ವಲ್ಪ ಟೀ ಕುಡಿಯುವುದು ಕಡಿಮೆ ಮಾಡಿ ಅನ್ನುವುದು ದಿನಾ ಹೇಳುವ ಮಾತು. ಅವಳ ಮಾತಿಗೆ ತಲೆ ಅಲ್ಲಾಡಿಸುತ್ತಾ ಇರುವುದೇ ಅವರ ಕೆಲಸ. ದಿನವಿಡೀ ಮಾವನಿಗೆ ಟೀ ಬೇಕು ಅಂತ ಫ್ಲಾಸ್ಕ್ನಲ್ಲಿ ಹಾಕಿಡ್ತಾ ಇದ್ಲು ಅನು. ತಗೊಳ್ಳಿ ಮಾವ, ಇನ್ನೇನಾದರೂ ಬೇಕಿತ್ತಾ ಎಂದು ಹೊರಡಲು, ಇವತ್ತಿನ ಪೇಪರ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹುಡುಕಿ ಕೊಡ್ತೀಯಾ ಅನ್ನುವಷ್ಟರಲ್ಲಿ ಅಲ್ಲಿದ್ದ ಪೇಪರ್ ತಂದು ಕೊಟ್ಟಳು ಮಾವನಿಗೆ. ಎಲ್ಲರನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ನಮ್ಮ ಅನು. ಏನು ಅಡುಗೆ ಮಾಡಲಿ ಅತ್ತೆ ಎಂದು ಶಾಂತಮ್ಮನ ಬಳಿ ಬಂದಾಗ, ಅವರೇಕಾಳು ಹುಳಿ ಸಾರು ಮಾಡೋ. ಸಾಗರ್ನಿಗೆ ಅವರೇಕಾಳೆಂದರೆ ತುಂಬ ಇಷ್ಟ ಎಂದು ದೇವರ ಮನೆಯಲ್ಲಿ ಕುಳಿತು ಶಾಂತಮ್ಮ ಹೇಳಿದರು. ಈ ಅವರೇಕಾಳು ಸೀಸನ್ ಬಂದರೆ ಸಾಕು, ಎಲ್ಲದಕ್ಕೂ ಅವರೇಕಾಳೆ ಎಂದು ನಕ್ಕಳು. ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗುವಾಗ ಪಕ್ಕದ ಮನೆಯ ಪದ್ಮಮ್ಮ ಬಂದರು. ಶಾಂತಮ್ಮನವರೇ, ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ವೃತ ಇದೆ, ಎಲ್ಲರೂ ಪೂಜೆಗೆ ಬಂದು ಊಟ ಮಾಡಿ ಹೋಗಬೇಕು ಎಂದರು. ಖಂಡಿತ ಬರುತ್ತೇವೆ ಪದ್ಮಮ್ಮನವರೇ, ಏನಾದರೂ ಸಹಾಯ ಬೇಕಾದರೆ ಸಂಕೋಚ ಪಡದೆ ಕೇಳಿ ಎಂದು ಶಾಂತಮ್ಮನವರು ಹೇಳಿದ್ದರು. ನೆರೆಹೊರೆಯವರು ಅಂದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡಿದ್ದರೆ ಚೆನ್ನ ಅಲ್ವಾ ಸ್ನೇಹಿತರೆ? ಅನು ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ಅತ್ತೆ ಮಾವನಿಗೆ ಊಟ ಬಡಿಸಿ ತಾನೂ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳೋಣ ಅಂತ ರೂಮ್ಗೆ ಹೋದಳು. ಸಂಜೆ 5ರ ಹಾಗೆ ಫೋನ್ ಒಂದೇ ಸಮನೆ ಬರೆದುಕೊಳ್ಳುತ್ತಿತ್ತು. ಬಂದು ರಿಸೀವ್ ಮಾಡಿದವಳಿಗೆ ಅರುಣ್ ಹೇಳಿದ್ದ ವಿಷಯ ಕೇಳಿ ಅಲ್ಲೇ ಕುಸಿದು ಅಳುತ್ತಿದ್ದಳು. ಅವಳು ಅಳುತ್ತಿರುವುದನ್ನು ನೋಡಿ ಅತ್ತೆ ಮಾವ ಓಡಿ ಬಂದರು. ಯಾಕೆ, ಏನಾಯ್ತು ಅನೋ? ಯಾಕೆ ಅಳ್ತಾ ಇದ್ದೀಯಾ ಅಂತ ಅತ್ತೆ ಭುಜ ತಟ್ಟಿದಾಗಲೇ ವಾಸ್ತವಕ್ಕೆ ಬಂದಳು. ಏನಿಲ್ಲ ಅತ್ತೆ, ನನ್ನ ಫ್ರೆಂಡ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ಬೇಗ ಹಾಸ್ಪಿಟಲ್ಗೆ ಹೋಗಿ ಬರ್ತೇನೆ ಎಂದು ಪರ್ಸ್ ತೆಗೆದುಕೊಂಡು ಹೊರಡಲು ಸಿದ್ಧಳಾದಳು. ಆಯ್ತು ಅನೋ, ಹುಷಾರು, ನಿನ್ನ ಫ್ರೆಂಡ್ಗೆ ಏನೂ ಆಗಲ್ಲಮ್ಮ ಅಂತ ಸಾಂತ್ವನ ಹೇಳಿದರು ಸೋಮಶೇಖರರವರು. ಪಾಪ, ಅವರಿಗೇನು ಗೊತ್ತು, ಆಕ್ಸಿಡೆಂಟ್ ಆಗಿರುವುದು ತಮ್ಮ ಸ್ವಂತ ಮಗನಿಗೆಂದು. ಎಲ್ಲಿ ಅವರಿಗೆ ಅನಾಹುತ ಆಗುತ್ತೋ ಎಂದು ಮುಚ್ಚಿಟ್ಟಿದ್ದಳು ಸೊಸೆ. ಏನಾಗಿದೆ ಅಣ್ಣ ಸಾಗರ್ಗೆ, ಹೇಗಾಯ್ತು ಎಂದು ಉಸಿರು ಬಿಡುತ್ತಿರುವವಳನ್ನು ಕುಳ್ಳರಿಸಿ ನೀರು ಕೊಟ್ಟನು ಅರುಣ್. ಅರುಣ್ ತನ್ನ ಆಪ್ತ ಮಿತ್ರ. ಅವನ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ನಂತರ ಅನು ಅರುಣ್ ಇಬ್ಬರಿಗೂ ನಾವೇ ಎಲ್ಲ. ಗಾಬರಿ ಪಡಬೇಡ ಅನ್ನೋ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ, ಬೇಗ ಸರಿ ಹೋಗುತ್ತಾನೆ ಎಂದು ಧೈರ್ಯ ತುಂಬುತ್ತಾನೆ. ಅನು ನಾನಿದ್ದ ರೂಮಿಗೆ ಬಂದು ನನ್ನ ಮುಖವನ್ನು ನೋಡುತ್ತಾ ಕುಳಿತಿದ್ದಳು. ನಾನು ಕಣ್ಣು ಬಿಟ್ಟಾಗ ಅನು ಕಣ್ಣುಗಳು ತುಂಬಿದ್ದವು. ಹೇ ಅನು, ಯಾಕೆ ಅಳ್ತಾ ಇದೀಯಾ? ನನಗೇನೂ ಆಗಲಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಇನ್ನು ನನ್ನ ಮುದ್ದಿನ ಮಡದಿಯನ್ನು ಸನಿಹಕ್ಕೆಳೆದು ತಬ್ಬಿಕೊಂಡೆ. ತಬ್ಬಿಬ್ಬಾದಳು ಅನು. ನಾವಿಬ್ಬರೂ ನಮ್ಮದೇ ಲೋಕದಲ್ಲಿರುವಾಗ ಶಿವಪೂಜೆಯಲ್ಲಿ ಕರಡಿ ಹಾಗೆ ಅರುಣ್ ಬಂದು ಕೆಮ್ಮಿದಾಗಲೇ ಗೊತ್ತಾಗಿದ್ದು ನಾವು ಹಾಸ್ಪಿಟಲ್ನಲ್ಲಿ ಇದ್ದೇವೆ ಎಂದು. ಡಾಕ್ಟರ್ ಬಂದು ಚೆಕ್ ಮಾಡಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಮಿಸ್ಟರ್ ಸಾಗರ್, ಈ ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ವಾರ ಚೆನ್ನಾಗಿ ರೆಸ್ಟ್ ತೆಗೆದುಕೊಳ್ಳಿ, ಇವತ್ತೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೇನೆ ಎಂದು ಹೊರಟು ಹೋದರು. ಅನುಗೆ ಸ್ವಲ್ಪ ಸಮಾಧಾನವಾಯಿತು. ಇಷ್ಟೆಲ್ಲ ಆದರೂ ಅನು ಅಪ್ಪ ಅಮ್ಮನಿಗೆ ಯಾವ ವಿಷಯವನ್ನೂ ತಿಳಿಸಿರುವುದಿಲ್ಲ. ಮನೆಯ ಎದುರು ಆಟೋ ಬಂದು ನಿಂತಾಗ ಅಪ್ಪ ಅಮ್ಮ ಹೊರಬಂದರು. ನನ್ನ ಹಣೆ ಕೈಕಾಲುಗಳಿಗೆ ಹಾಕಿರುವ ಬ್ಯಾಂಡೇಜ್ ಕಂಡು ಅಮ್ಮನಿಗೆ ದುಃಖ ಹುಮ್ಮಳಿಸಿ ಬಂತು. ಅಪ್ಪ ಅಮ್ಮ ಪ್ರಶ್ನೆಗಳ ಸುರಿಮಳೆನೇ ಮಾಡುತ್ತಾರೆ ಎಂದು, ಅತ್ತೆ ಮಾವ ಇವರನ್ನ ಪಕ್ಕ ರೂಮಿಗೆ ಕರೆದುಕೊಂಡು ಹೋಗೋಣ, ನಂತರ ಎಲ್ಲ ವಿಷಯವನ್ನು ಹೇಳುತ್ತೇನೆ ಎಂದು ಅರುಣ್ನ ಸಹಾಯದಿಂದ
ನನ್ನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸಿ ತಲೆ ಕಾಲಿನ ಕೆಳಗೆ ದಿಮ್ಮನ್ನಿಟ್ಟು ಹೊರ ನಡೆದರೋ. ಸಂಜೆ ಫೋನ್ ಬಂದಿತ್ತಲ್ವಾ, ಅದು ಅರುಣ್ ನೀನ್ ಮಾಡಿದ್ದ? ಹೌದು ಅತ್ತೆ. ಅರುಣ್ ನನ್ನ ಅಮ್ಮನನ್ನು ಅತ್ತೆ ಎಂದು ಕರೆಯುತ್ತಾನೆ. ಬೆಳಗ್ಗೆ ಹೋಗುವಾಗ ಆಕ್ಸಿಡೆಂಟ್ ಆಯ್ತಂತೆ. ಯಾರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಹೋಗಿದ್ದಾರೆ. ಸಾಗರ್ ಎಚ್ಚರ ಆದಾಗ ನನಗೆ ಫೋನ್ ಮಾಡಿದ. ಇಂದು ನಡೆದ ಘಟನೆಯನ್ನು ತಿಳಿಸಿದರು. ಅನು ಅನು ಎಂದು ಕರೆದಾಗ ಓಡಿ ಬಂದಳು ನನ್ನಾಕೆ. ಕುಳಿತುಕೊಳ್ಳುವಂತೆ ಕಣ್ಣಲ್ಲೇ ಹೇಳಿದೆ. ನನ್ನ ಪಕ್ಕ ಕುಳಿತುಕೊಂಡಳು. ಇಬ್ಬರಲ್ಲೂ ಮೌನ. ನಾನು ಮಾತನಾಡಬೇಕೆನ್ನುವಷ್ಟರಲ್ಲಿ ಅನು ನನ್ನ ಎದೆಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ಹೇ ಅನು, ಹೀಗೆ ಚಿಕ್ಕ ಮಕ್ಕಳ ಥರ ಯಾರಾದರೂ ಅಳ್ತಾರಾ? ಏನಾಯ್ತು ಅಂತ ಹೇಳ್ತಾ ಇದೀಯಾ? ನಾನು ಮನೆಗೆ ಬಂದಾಯ್ತಲ್ಲ, ಮತ್ತ್ಯಾಕೆ ಅಳೋದು? ನೀನು ಹೀಗೆ ಹೇಳ್ತಾ ಇದ್ರೆ ನಾನು ಹೋಗ್ಬಿಡ್ತೀನಿ ಅಷ್ಟೇ. ಅಷ್ಟು ಹೇಳುವುದರಲ್ಲಿ ಅನು ತನ್ನ ಕೈಯಿಂದ ನನ್ನ ಬಾಯಿ ಮುಚ್ಚಿಬಿಟ್ಟಳು. ಬಿಡ್ತು ಅನ್ನಿ, ಇನ್ಯಾವತ್ತೂ ಹೀಗೆ ಮಾತಾಡಬೇಡಿ ಅಂದಳು. ಅವಳ ಮುದ್ದು ಮುಖ ನೋಡಿದ ನನಗೆ ಮನದಲ್ಲಿ ತುಂಟತನ ಹುಟ್ಟಿತು. ಅವಳ ಕೈಗಳಿಗೆ ನನ್ನ ಅದರಗಳಿಂದ ಚುಂಬಿಸಿದೆನೋ. ನನ್ನ ರೀತಿಗೆ ನಾಚಿ ನೀರಾದಳು ಹುಡುಗಿ. ಬಿಡ್ರಿ, ಯಾರಾದರೂ ಬಂದ್ಬಿಡ್ತಾರೆ. ಬರಲಿ ಬಿಡು, ನಾನು ನನ್ನ ಹೆಂಡತಿಗೆ ತಾನೇ ಮುತ್ತು ಕೊಟ್ಟಿದ್ದು, ಬೇರೆ ಯಾರಿಗೂ ಅಲ್ವಲ್ಲ ಎಂದು ಕಣ್ಣು ಹೊಡೆದೆ. ಹೀಗೆ ಬಿಟ್ರೆ ತನ್ನನ್ನು ಬಿಡುವುದಿಲ್ಲ ಎಂದು ಅರಿತಾನೋ. ಅತ್ತೆ ಬಂದ್ರು ಎಂದು ನನ್ನಿಂದ ಬಿಡಿಸಿಕೊಂಡು ದೂರ ನಿಂತು ಹೇಗೆ ಎಂದು ಉಬ್ಬು ಹಾರಿಸಿ ನಕ್ಕಳು. ಎಷ್ಟು ದಿನ ತಪ್ಪಿಸ್ಕೊಳ್ತೀಯ ಅಂತ ನೋಡ್ತೇನೆ ಎಂದು ಮನಸ್ಸಲ್ಲಿ ಹೇಳಿಕೊಂಡ ನನ್ನ ಮಾತು ಅರಿತವಳಂತೆ ನೀವು ಗುಣ ಆಗುವ ತನಕ ಅಂದಳು. ಎಲ್ಲ ಇವಳ ನನ್ನ ಮನಸ್ಸಿನ ಮಾತು ಕೇಳಿಸಿಕೊಳ್ತಾಳೆ. ಇನ್ಮುಂದೆ ಸ್ವಲ್ಪ ಹುಷಾರಿರ್ಬೇಕಪ್ಪ ಅಂದುಕೊಂಡ. ನನ್ನ ಬಳಿ ಬಂದು ನನ್ನ ಕೈಯನ್ನು ತನ್ನ ಕೈಯಲ್ಲಿಟ್ಟು, ಸಾಗರ್, ನೀವು ನನ್ನ ಸರ್ವಸ್ವ. ನಿಮಗೆ ಏನಾದರೂ ಆದರೆ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಇನ್ಮುಂದೆ ಗಾಡಿ ಓಡಿಸುವಾಗ ಜಾಗ್ರತೆಯಿಂದ ಓಡಿಸಿ. ಸರಿ ಅಂದೆ. ಎಲ್ಲರೂ ಒಟ್ಟಿಗೆ ರೂಮ್ಗೆ ಬಂದಾಗ ಅನುಸರಿದು ಹಿಂದಕ್ಕೆ ಹೋದಳು. ಅಮ್ಮ ನನ್ನ ತಲೆ ಸವರುತ್ತಾ ಕಣ್ಣೀರಿಟ್ಟರೋ. ಕಣ್ಣೀರ ಧಾರೆ ಹಿದೇಕೆ ಎಂದು ಹಾಡಿದಾಗ ಕೋಪಗೊಂಡರೋ. ನಿನಗೆ ಹೀಗಪ್ಪ ಗೊತ್ತಾಗಬೇಕು, ಹೆತ್ತ ಕರುಳಿನ ಸಂಕಟ ಎಂದು ಮುನಿಸಿಕೊಂಡರೋ. ಅಮ್ಮ, ನನಗೇನೂ ಆಗಲಿಲ್ಲ ಅಲ್ಲ, ಈಗ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಇವಾಗಾದರೂ ಸ್ವಲ್ಪ ನಗಮ್ಮ. ಇಲ್ಲ ಅಂದರೆ ನಾನು ಮಾತಾಡಲ್ಲ ಅಂದೆ. ಹೋಗ್ಲಿ ಬಿಡು ಕಂದ, ಇನ್ಮೇಲಾದರೂ ನಿಧಾನಕ್ಕೆ ಗಾಡಿ ಓಡಿಸು ಎಂದು ಬುದ್ಧಿವಾದ ಹೇಳಿದರು. ಗಟ್ಟಿಯಾಗಿ ನಕ್ಕು ಬಿಟ್ಟೆ. ಎಲ್ಲರೂ ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡರೋ. ಯಾಕೋ ಹೀಗೆ ನಗ್ತಾ ಇದೆಯಾ? ಆಕ್ಸಿಡೆಂಟ್ ಆದಮೇಲೆ ಸ್ಕ್ರೂ ಲೂಸ್ ಆಗಿದೆಯಾ ಹೇಗೆ? ಲೂಸು ಇಲ್ಲ ಗೀಸು ಇಲ್ಲ ಅರುಣ್. ಈ ಅನು ಅಮ್ಮ ಒಂದೇ ರೀತಿ ಬುದ್ಧಿ ಹೇಳ್ತಾರೆ, ಅದಕ್ಕೆ ನಗು ಬಂತು. ಹೌದಪ್ಪ, ನಗ್ದೆ ಇನ್ನೇನು ಮಾಡ್ತೀಯಾ? ಈ ಗಂಡಸರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಹೇಳ್ತಾನೆ ಇರಬೇಕು ಅಲ್ಲ ಅನು ಎಂದು ನನ್ನಾಕೆಯನ್ನು ಅಮ್ಮ ಪಾಟಿಗೆ ಸೇರಿಸಿಕೊಂಡರೋ. ಈಗ ಅಪ್ಪ ಅರುಣ್ ನನ್ನೊಂದಿಗೆ ಗಟ್ಟಿಯಾಗಿ ನಕ್ಕರೋ. ಅಮ್ಮ ಅನು ಅಡುಗೆ ಮನೆ ಸೇರಿಕೊಂಡರೋ. ಅನು ಎಲ್ಲರನ್ನೂ ಊಟಕ್ಕೆ ಕರೆದು ಬಡಿಸಿ ನನಗೂ ಊಟ ತಂದಳು. ನಾನು ಊಟ ಮಾಡದೆ ಸುಮ್ಮನೆ ಕುಳಿತುಕೊಂಡಾಗ, ನಿಮಗೆ ಇಷ್ಟ ಅಂತ ಅವರೇಕಾಳು ಹುಳಿ ಸಾರು ಮಾಡಿದ್ದೀನಿ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಅನು, ನಿನ್ನ ಕೈಯಿಂದ ಊಟ ಮಾಡಬೇಕು ಅನಿಸ್ತಿದೆ, ಮಾಡಿಸ್ತೀಯಾ ಬಂಗಾರಿ? ಅಷ್ಟೇನಾ? ಎಲ್ಲಿ ಆ ಅನ್ನಿ ಇಂದು ಪುಟ್ಟ ಮಕ್ಕಳಿಗೆ ಊಟ ಮಾಡಿಸುವ ಹಾಗೆ ಮಾಡಿಸಿದಳು. ಊಟ ಮಾಡುತ್ತಿದ್ದ ನನ್ನ ಕಣ್ಣು ತೇವವಾಗಿತ್ತು. ನಮಗೆಲ್ಲ ಅಳಬೇಡ ಅಂತ ನೀವೇ ಹೇಳ್ತಾ ಇದ್ದೀರಾ ಎಂದು ಮುನಿಸಿಕೊಂಡಳು. ಇದು ಆನಂದ ಬಾಷ್ಪ ಕಣೆ ಬಂಗಾರಿ. ನಿನ್ನನ್ನು ಬಾಳ ಸಂಗಾತಿಯಾಗಿ ಪಡೆಯಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ನೋ ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಚುಂಬಿಸಿದೆ. ಅವಳು ಊಟ ಮುಗಿಸಿ ಬಂದಾಗ ನಾನು ಗೋಡೆಯನ್ನೇ ನೋಡುತ್ತಿದ್ದೆ. ಸಾಗರ್, ಸಾಗರ್ ಎಂದು ಕರೆದಳು. ಏನು ಯೋಚಿಸ್ತಿದ್ದೀರಾ ಸಾಗರ್? ಏನೂ ಇಲ್ಲ ಬಂಗಾರಿ. ಅಲ್ಲಿ ನೋಡು, ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದ ನೊಣ ಆವಾಗಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ನನ್ನ ಹಾಗೆ ಅಂದೆ. ಅಂದರೆ ನೀವು ನೊಣ, ನಾನು ಜೇಡ ಅಂತಿದ್ದೀರಾ ಎಂದು ಮುನಿಸಿಕೊಂಡಳು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡಿದ್ರಂತೆ ಎಂದು ಕೆಣಕಿಸಿದೆ. ನೀವು ಗುಣ ಆಗೋವರೆಗೂ ನನ್ನ ಮಾತನ್ನ ಕೇಳಲೇಬೇಕು ಎಂದು ಆರ್ಡರ್ ಮಾಡಿದಳು. ಸಾಗರ್ ಈಗ ಸುಮ್ಮನೆ ಮಲಗಿ ಇಂದು ಮಲಗಲು ಹೋದವಳಿಗೆ ತಕ್ಷಣ ನೆನಪಾಯಿತು. ನಿಮಗೆ ಆಕ್ಸಿಡೆಂಟ್ ಹೇಗಾಯಿತು ಅಂತ ಹೇಳಲೇ ಇಲ್ಲ ನೀವು? ಹೋ ಅದಾ, ಹೇಗಪ್ಪ ಹೇಳಲಿ ಇವಳಿಗೆ? ಸಾಗರ್, ಏನು ಯೋಚಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು. ಅದು ಬೆಳಗ್ಗೆ ಆಫೀಸ್ಗೆ ಹೊರಟಾಗ ಸ್ಕೂಲ್ಗೆ ಹೋಗುವ ಮಗು ತಾಯಿ ಕೈ ತಪ್ಪಿಸಿ ಓಡ್ತಾ ಇತ್ತು. ಎಲ್ಲಿ ನನ್ನ ಬೈಕ್ ಗಾಡಿ ಆಗುತ್ತೋ ಅಂತ ಪಕ್ಕಕ್ಕೆ ತಿರುಗಿಸಿದೆ. ಗಾಡಿಯಿಂದ ಬಿದ್ದು ಸ್ವಲ್ಪ ಪೆಟ್ಟಾಯಿತು ಅಷ್ಟೇ. ಮತ್ತೆ ಮಗುವಿಗೆ ಏನೂ ಆಗಲಿಲ್ಲ ಅಲ್ವಾ ಸಾಗರ್? ಇಲ್ಲ ಬಂಗಾರಿ,
ದೇವರು ದೊಡ್ಡವನು, ಮಗುವಿಗೆ ಏನೂ ಆಗಲಿಲ್ಲ. ಆಯ್ತು, ಈಗ ಮಲಗಿ ಎಂದು ತಾನು ನಿದ್ರಾದೇವಿಗೆ ಶರಣಾದಳು. ಅನು, ಇವತ್ತು ಪದ್ಮಮ್ಮನ ಮನೆಯಲ್ಲಿ ಸತ್ಯನಾರಾಯಣ ರಥ ಅಲ್ವಾ, ನಾನು ಹೋಗಿ ಅವರಿಗೆ ಏನಾದರೂ ಸಹಾಯ ಬೇಕಾ ಅಂತ ನೋಡಿ ಬರ್ತೀನಿ ಎಂದು ಹೊರಡಲು ಸಿದ್ಧರಾದರು ಅಮ್ಮ. ನೀವು ಮಾವ ಹೋಗಿ ಬನ್ನಿ, ಸಾಗರ್ಗೆ ಕಾಲಿಗೆ ಏಟಾಗಿದೆ ಅಲ್ವಾ, ನಾನವರ ಜೊತೆ ಇಲ್ಲೇ ಇರ್ತೀನಿ, ಬರುವಾಗ ಪ್ರಸಾದ ತನ್ನಿ ಅತ್ತೆ. ಆಯ್ತು ಅನೋ. ತನ್ನ ಮಗನಿಗೆ ತಕ್ಕ ಜೋಡಿ, ನೂರ್ಕಾಲ ಸುಖವಾಗಿರಿ ಇಬ್ಬರು ಎಂದು ಮನಸ್ಸಲ್ಲಿ ಅರಸಿದರು ಅಮ್ಮ. ನೀನು ಹೋಗಬಹುದಿತ್ತು ಅನೋ, ನನಗೆ ಈಗ ಸ್ವಲ್ಪ ನಡೀಲಿಕ್ಕೆ ಆಗುತ್ತಲ್ವ ಬಂಗಾರಿ. ಹೌದೌದು, ಬಿಟ್ರೆ PT ಉಷಾನು ಹಿಂದೆ ಹಾಕ್ತೀರಾ ಎಂದು ನಕ್ಕಳು. ಆಗಲ್ಲ ಅನೋ, ಪದ್ಮಮ್ಮ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರಲ್ಲ, ಅದಕ್ಕೆ ಹೇಳ್ದೆ. ಹೋಗ್ಲಿ ಬಿಡು, ಸ್ವಲ್ಪ ಹೊತ್ತು ನನ್ನ ಬಂಗಾರಿ ಜೊತೆ ಸಮಯ ಕಳಿಬಹುದಲ್ಲ ಎಂದು ಕಣ್ಣು ಹೊಡೆದೆ. ಹೌದೌದು, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಎಂದು ಎದ್ದು ಹೋಗುತ್ತಿರುವವಳನ್ನು ಬಳಿ ಹೇಳಿದೆ. ಏನ್ರಿ ಇದು ಬೆಳಗ್ಗೆ? ನಂಗೆ ಗೊತ್ತು ಬಂಗಾರಿ, ನಿನಗೂ ನನ್ನ ಜೊತೆ ಇರೋದು ಅಂದರೆ ತುಂಬ ಇಷ್ಟ ಅಂತ. ಹೌದು ಎಂದು ತಲೆ ಅಲ್ಲಾಡಿಸಿದಳು. ಹಾಗೆ ತುಂಬ ಹೊತ್ತು ನನ್ನ ತೋಳಿನಲ್ಲಿ ಇದ್ದಳು. ನನಗೆ ಈ ಸಮಯ ಇಲ್ಲಿಗೆ ನಿಲ್ಲಬಾರದ ಅನ್ನಿಸಿದ್ದು ಸುಳ್ಳಲ್ಲ. ಅನು, ಬೇಗ ತಿಂಡಿ ಕೊಡು, ಆಫೀಸ್ಗೆ ಲೇಟ್ ಆಯ್ತು ಎಂದು ಟೈ ಕಟ್ಟಿಕೊಳ್ಳುತ್ತಿದ್ದವನ ಎದುರು ಬಂದು, ಇನ್ನೂ 4 ದಿನ ಆಗಲಿಲ್ಲ, ಇಷ್ಟು ಬೇಗ ಆಫೀಸ್ಗೆ ಹೋಗೋದು ಬೇಡ ಎಂದಳು. ಇಲ್ಲ ಅನು, ತುಂಬ ಕೆಲಸ ಪೆಂಡಿಂಗ್ ಇದೆ, ಹೋಗಲೇಬೇಕು ಎಂದು ತಯಾರಾಗುತ್ತಿದ್ದೆ. ನಾನು ಆ ಕಡೆಯಿಂದ ಪ್ರತಿ ಉತ್ತರ ಇಲ್ಲದ್ದನ್ನು ಕಂಡು ಹಿಂತಿರುಗುವಾಗ ಅನು ತಲೆ ಸುತ್ತಿ ಬೀಳುತ್ತಿದ್ದಳು. ಓಡಿ ಬಂದು ಬೀಳದಂತೆ ಅವಳನ್ನು ಹಿಡಿದು ಹಾಸಿಗೆ ಮೇಲೆ ಮಲಗಿಸಿದೆ. ಅನು, ಕಣ್ಬಿಡು ಎಂದು ಅವಳ ಕೈ ಉಜ್ಜುತ್ತಾ, ಅಮ್ಮ ಬೇಗ ಬಾ ಅಮ್ಮ ಎಂದು ಕೂಗಿದೆ. ಒಂದೇ ಕೂಗಿಗೆ ಅಮ್ಮ ಓಡಿ ಬಂದರು. ಅವರ ಹಿಂದೆ ಅಪ್ಪ ಕೂಡ ಬಂದರು. ಯಾಕೆ, ಏನಾಯ್ತೋ ಎಂದು ಕೇಳಿದರು ಅಮ್ಮ. ಇಲ್ಲಿ ನೋಡಮ್ಮ ಅನುನಾ ಎಂದು ಪ್ರಜ್ಞೆ ತಪ್ಪಿರುವ ಹೆಂಡತಿಯನ್ನು ತೋರಿಸಿದೆ. ಅಮ್ಮ ಗಾಬರಿಯಾದರೂ ತೋರಿಸಿಕೊಳ್ಳಲಿಲ್ಲ ಅನ್ನಿಸಿತು. ನನ್ನ ಬಳಿ ನೀರು ತರಲು ಹೇಳಿದರು. ನೀರನ್ನು ಅನುವಿನ ಮುಖಕ್ಕೆ ಸಿಂಪಡಿಸುತ್ತಿದ್ದಂತೆ ಅನು ಎಚ್ಚರಗೊಂಡಳು. ಅಪ್ಪ ಅಮ್ಮನನ್ನು ಒಮ್ಮೆಲೆ ಅಲ್ಲಿ ನೋಡಿ ಗಾಬರಿಗೊಂಡಳು. ಅವಳ ತಲೆ ಸವರುತ್ತಾ ಆರೈಕೆ ಮಾಡುತ್ತಿರುವ ಅಮ್ಮನನ್ನು ಕಂಡು ನನ್ನ ಕಣ್ಣು ತುಂಬಿ ಬಂದಿತ್ತು. ಈ ಪ್ರಪಂಚದಲ್ಲಿರುವ ಅತ್ತೆ ಸೊಸೆಯರೆಲ್ಲ ಅಮ್ಮ ಅನುಳ ಹಾಗೆ ಇದ್ದಿದ್ದರೆ ವೃದ್ಧಾಶ್ರಮಗಳೇ ಇರುತ್ತಿರಲಿಲ್ಲವೇನೋ ಅನ್ನಿಸಿತು. ಅದು ಅತ್ತೆ ಎಂದು ನಾಚಿಕೆ ಪಟ್ಟಳು. ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ತನ್ನ ಕೈಯನ್ನು ಹೊಟ್ಟೆಯ ಮೇಲೆ ಆಡಿಸಿದಳು. ಅಪ್ಪ ಅಮ್ಮ ತುಂಬ ಸಂತಸಪಟ್ಟರು. ನನಗೆ ಸಿಟ್ಟು ಬಂತು. ಏನಮ್ಮ, ಅವಳಿಗೆ ಹೊಟ್ಟೆ ನೋವು ಅಂದರೆ ನೀವಿಬ್ಬರು ಖುಷಿ ಪಡ್ತಾ ಇದ್ದೀರಾ ಎಂದು ರೇಗಿಬಿಟ್ಟೆ. ನನ್ನ ತಲೆಯನ್ನು ಮೊಟಕುತ್ತಾ ಅಮ್ಮ, ಅನೋ, ಈ ನನ್ನ ದಡ್ಡ ಮಗನಿಗೆ ನೀನೇ ಹೇಳು ಎಂದು ಅಪ್ಪ ಅಮ್ಮ ಅನುವಿಗೆ ಆಶೀರ್ವದಿಸಿ ಹೊರ ನಡೆದರು. ಅನು, ಏನಾಗಿದೆ ನಿಮಗೆಲ್ಲ? ನನಗೊಂದು ಅರ್ಥ ಆಗ್ತಾ ಇಲ್ಲ, ನೀನಾದರೂ ಹೇಳ್ಬಾರ್ದಾ ಎಂದು ಮುನಿಸಿಕೊಂಡೆ. ಪುಟ್ಟ, ನಿನ್ನ ಅಪ್ಪನಿಗೆ ಇವತ್ತು ಆಫೀಸ್ಗೆ ಹೋಗೋದು ಬೇಡ ಅಂತ ಹೇಳು ಎಂದು ನನ್ನ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ನಿಧಾನಕ್ಕೆ ಆಡಿಸಿದಳು. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಂತೂ ನಮ್ಮ ಮನೆಗೆ ಮುದ್ದಾದ ಪುಟಾಣಿ ಬರುತ್ತೆ ಎಂದು ಇಬ್ಬರು ಸಂತೋಷದಿಂದ ಆ ದಿನ ಕಳೆದೆವು. ಅಪ್ಪ ಅಮ್ಮ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವಳ ಬೇಕು ಬೇಡಗಳನ್ನು ಈಡೇರಿಸುತ್ತಿದ್ದೆವು. ತಾಯಿ ಇಲ್ಲದ ಅನುಪಮಾಳಿಗೆ ಅಮ್ಮನೇ ತಾಯಿಯಾಗಿದ್ದರು. ಅವಳಿಗೆ ಬೇಕಾದ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿಕೊಡುತ್ತಿದ್ದರು. ಅರುಣ್ ಆಗಾಗ ಬಂದು ತಂಗಿಯನ್ನು ನೋಡಿ ಹೋಗುತ್ತಿದ್ದ. ಹೀಗೆ ದಿನಗಳು ಯಾರ ಅಪ್ಪಣೆಯನ್ನು ಕೇಳದೆ ನಡೆಯುತ್ತಿತ್ತು. ಅನುಪಮ ಈಗ ತುಂಬು ಗರ್ಭಿಣಿ. ಅವಳ ಸೀಮಂತಕ್ಕೆ ಮನೆಯಲ್ಲಿ ತಯಾರಿ ನಡೆಯುತ್ತಿತ್ತು. ಹಸಿರು ಸೀರೆ, ಹಸಿರು ಗಾಜಿನ ಬಳೆ, ಮುಡಿ ತುಂಬ ಮಲ್ಲಿಗೆ ಹೂವನ್ನು ಮುಡಿದು ದೇವತೆಯಂತೆ ಕಾಣುತ್ತಿದ್ದಳು. ಹಾಗೆ ಅವಳನ್ನು ನೋಡುತ್ತಿದ್ದೆ. ಹಾಗೆಲ್ಲ ನೋಡಬೇಡಪ್ಪ, ನನ್ನ ಮಗಳಿಗೆ ದೃಷ್ಟಿ ಬೀಳುತ್ತೆ ಎಂದರು ಅಮ್ಮ. ನಾನು ಅವಳ ಗಂಡ, ನನ್ನ ದೃಷ್ಟಿ ಹೇಗೆ ಬೀಳುತ್ತಮ್ಮ ಅಂದೆ. ಆದರೂ ಎಲ್ಲಿ ನನ್ನ ದೃಷ್ಟಿಯೇ ಬೀಳುತ್ತೆ ಅಂತ ಅಮ್ಮ ಅವಳ ಗಲ್ಲಕ್ಕೆ ಕಾಣಿಕೆಯ ಬೊಟ್ಟನ್ನಿಟ್ಟರು. ಅಕ್ಕಪಕ್ಕದ ಮನೆಯವರು, ಬಂಧು ಬಳಗದವರು, ಸ್ನೇಹಿತರಿಂದ ಮನೆ ಸಂಭ್ರಮದಿಂದ ತುಳುಕುತ್ತಿತ್ತು. ಮುತ್ತೈದರೆಲ್ಲ ಬಂದು ಅರಿಶಿಣ ಕುಂಕುಮ ಹಚ್ಚಿ ಬಳೆ ತೊಡಿಸಿದರು. ಅವಳ ಇಷ್ಟದ ತಿಂಡಿ ತಿನಿಸುಗಳನ್ನು ಅಮ್ಮ ಪಕ್ಕದ ಮನೆ ಪದ್ಮಮ್ಮ ಜೊತೆಗೂಡಿ ಮಾಡಿದ್ದರು. ಅವಳ ಹೊಟ್ಟೆ ನೋಡಿ ಹೆಣ್ಣು ಮಗುನೇ ಹುಟ್ಟೋದು ಎಂದರು ನಮ್ಮ ದೊಡ್ಡಮ್ಮ. ಪುಣ್ಯ ಮಾಡಿದವರ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತೆ ಅಂತಾರೆ. ನನಗೂ ಮಗಳೇ ಬೇಕು ಅಂತ ಆಸೆ ಇತ್ತು. ಎಲ್ಲರೂ ಖುಷಿಯಲ್ಲಿ ದಿನ ಕಳೆದವು. ನಮ್ಮ ಈ ಖುಷಿ ಆ ವಿಧಿಗೂ ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತೆ. ಅಡುಗೆ ಮನೆಗೆ ಹೋಗುತ್ತಿದ್ದ ಅನು
ಕಾಲು ಜಾರಿ ಬಿದ್ದು ಹೊಟ್ಟೆ ಹಿಡಿದು ನೋವಿನಲ್ಲಿ ಕೂಗುತ್ತಿದ್ದಳು. ಅರುಣ್ನ ಸಹಾಯದಿಂದ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆವು. ಅಮ್ಮ ದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಳು. ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡುತ್ತಿದ್ದರು. ನನಗೆ ಏನು ಮಾಡಲು ತೋಚಲಿಲ್ಲ. ಅರುಣ್ ಅತ್ತಿಂದಿತ್ತ ತಿರುಗುತ್ತಿದ್ದನು. ಡಾಕ್ಟರ್ ಬಂದು, ಇಲ್ಲಿ ಸಾಗರ್ ಯಾರು ಎಂದು ಕೇಳಿದರು. ನಾನು ಓಡಿ ಹೋದೆ. ಸಾಗರ್, ನನ್ನ ಜೊತೆ ಬನ್ನಿ, ನಿಮ್ಮ ಹೆಂಡತಿ ನಿಮ್ಮ ಜೊತೆ ಮಾತನಾಡಬೇಕಂತೆ. ನಾನು ಹೊಳ ಹೋದೆ. ಅನುವಿನ ಪರಿಸ್ಥಿತಿ ನೋಡಿ ತುಂಬ ಅಳು ಬಂತು. ಅವಳ ಹತ್ತಿರ ಕುಳಿತೆ. ಸಾಗರ್, ನನ್ನ ಮಗು ಎಂದು ಪ್ರಜ್ಞೆ ತಪ್ಪಿದಳು. ನಾನು ಎಷ್ಟೇ ಕೇಳಿಕೊಂಡರೂ ನರ್ಸ್ ನನ್ನನ್ನು ಹೊರಗೆ ಕಳಿಸಿದರು. ಅರ್ಧ ಗಂಟೆಯ ನಂತರ ನರ್ಸ್ ಬಂದು, ಕಂಗ್ರಾಟ್ಸ್ ಸರ್, ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಎಂದು ಕೈಯಲ್ಲಿ ಕೊಟ್ಟರು. ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು. ನನ್ನ ಮಗಳು ನನ್ನ ಹೆಂಡತಿಯ ಹೋಲಿಕೆಯೇ ಇತ್ತು. ಕಾಣದ ದೇವರಿಗೆ ಅಲ್ಲಿಂದಲೇ ಕೃತಜ್ಞತೆ ತೋರಿದೆ. ಡಾಕ್ಟರ್ ಬಂದು, ಐ ಆಮ್ ಸಾರಿ, ನಿಮ್ಮ ಹೆಂಡತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರು. ಅಯ್ಯೋ ದೇವರೇ, ನಾನು ಕೇಳಿದ ಮಾತು ಸುಳ್ಳಾಗಬಾರದಾ ಅನ್ನಿಸಿತು. ಆದರೆ ನನ್ನ ಅನು ನನ್ನನ್ನು ಬಿಟ್ಟು ದೂರ ಹೋಗಿ ಆಗಿತ್ತು ಎಂದು ಹೇಳುತ್ತಿರುವ ಕಣ್ಣು ಒದ್ದೆಯಾಗಿತ್ತು. ಸಾರಿ ಸಾಗರ್, ನಿಮಗೆ ಹಿಂದಿನದೆಲ್ಲ ನೆನಪಿಸಿ ನಿಮ್ಮ ಕಣ್ಣಲ್ಲಿ ನೀರು ಬರಿಸಿದ್ದಕ್ಕೆ. ಇಂದು ಸಂಜನಾ ಅವನ ಭುಜ ಹಿಡಿದು ಸಮಾಧಾನ ಮಾಡುತ್ತಿದ್ದಳು. ಪುಟ್ಟ ಅನು ಅಪ್ಪನ ಕೈ ಹಿಡಿದು, ಅಳಬೇಡ ಪಪ್ಪ, ನಾನು ನಿನ್ನ ಜೊತೆ ಇರ್ತೇನೆ, ಅಮ್ಮ ಬೇಗ ಬರ್ತಾರೆ ಎಂದು ಅಜ್ಜಿ ಹೇಳಿದ ಸುಳ್ಳನ್ನು ನಂಬಿ ತಂದೆಗೆ ಸಮಾಧಾನ ಮಾಡುತ್ತಿದ್ದಳು. ಇಲ್ಲ ಕಂದ, ಇನ್ಯಾವತ್ತೂ ನಾನು ಅಳುವುದಿಲ್ಲ ಎಂದು ಮಗಳನ್ನು ತಬ್ಬಿಕೊಂಡೆನು. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಸಂಜನಾ. ನನ್ನ ಅನುಳನ್ನು ಪ್ರತಿಕ್ಷಣ ನೆನಪಿಸಿಕೊಳ್ಳಲು ಇಷ್ಟಪಡ್ತೇನೆ. ಆದರೆ ಅವಳ ಸಾವನ್ನ ಇಂದು ಅತ್ತು ಬಿಟ್ಟೆನೋ. ಅವನೇ ಸಮಾಧಾನವಾಗಲಿ ಎಂದು ಸಂಜನಾ ಅನ್ವಿಕಾಳನ್ನು ಎತ್ತಿಕೊಂಡು ಸ್ವಲ್ಪ ದೂರ ನಡೆದು ಅವಳೊಂದಿಗೆ ಆಟ ಆಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವರ ಬಳಿ ಬಂದ ಸಾಗರ್, ನನ್ನ ಅನುವಿನ ನೆನಪಿನ ದೋಣಿಯಲ್ಲಿ ನನ್ನ ಮುಂದಿನ ಜೀವನವನ್ನು ಕಳೆಯಬೇಕೆಂದಿದ್ದೇನೆ ಎಂದು ಮಗಳ ಕೈ ಹಿಡಿದು ಹೊರಟೇ ಹೋದನು. ಹೀಗೂ ಪ್ರೀತಿಸಲು ಸಾಧ್ಯವಾ? ಇಷ್ಟೊಂದು ಪ್ರೀತಿಸುವವರು ಎಲ್ಲರ ಜೀವನದಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.